ಸೊ ನನ್ನ ಹೆಸರು ಭೀಮಾಶಂಕರ್ ತದ್ದೇವಾಡಿ ಅಂತ. ಕೆನರಾ ಬ್ಯಾಂಕ್ SC/ST ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ನ ನಾನೊಬ್ಬ ಆಫೀಸ್ ಬೇರರು. ಇವತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಅಸೋಸಿಯೇಷನ್ ಹಿಸ್ಟ್ರಿಯಲ್ಲೇ ಎಲೆಕ್ಷನ್ ನಡೆದಿತ್ತು. ಸೊ ಈ ಎಲೆಕ್ಷನ್ದಲ್ಲಿ ಇನ್ನೂ ಕೋರ್ಟ್ ಆರ್ಡರ್ ಪ್ರಕಾರ ನಾವು ಡಿಕ್ಲೇರ್ ಮಾಡುವಂಗಿಲ್ಲ. ಹೀಗಾಗಿ ನಾನು ಹೇಳುವುದಿಲ್ಲ, ಯಾಕಂದರೆ ಬಟ್ ನಾವು ನಮ್ಮ ಟೀಮು ಏನಿದೆ ಇವತ್ತು ನಮ್ಮ ಟೀಮ್ ಎಲ್ಲ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ ಇದೆ ಅಂತ ನಮಗೆ ಒಂದು ವೇರ್ ಕಾನ್ಫಿಡೆನ್ಸ್ ಇದೆ. ಸೊ ಹೀಗಾಗಿ ನಾವು ಈ ಒಂದು ಗೆಲುವನ್ನು ನಾವು ಓಪನ್ ಆಗಿ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಕೋರ್ಟ್ ಆರ್ಡರ್ ಇರೋದ್ರಿಂದ ಅದನ್ನು ಡಿಕ್ಲೇರ್ ಮಾಡಬಾರ್ದಂತಿದೆ. ಸೊ ಹೀಗಾಗಿ ಆದರೆ ನಾವು ಬಂದ ಮೂಲ ಪ್ರಕಾರ ಏನು ನಮಗೆ ಒಂದು ಟ್ರೆಂಡ್ ನೋಡ್ತೀವಿ, ಆ ಟ್ರೆಂಡ್ ಮುಖಾಂತರ ಅಂದರೆ ನಾವು ಒಂದು ಗೆಲ್ತೀವಿ ಅಂತ ಭರವಸೆ ಇದೆ ನಮಗೆ. ಹೀಗಾಗಿ ಎಸ್ ಫುಲ್ ನಾವು ನಮ್ಮ ಒಂದು ಸಿಂಡಿಕೇಟ್ ಏನಿದೆ ನಾವು ಗೆಲ್ತೀವಿ ಅಂತ ಒಂದು ಭರವಸೆ ಇದೆ. ಹೀಗಾಗಿ ನಾವು ಇವತ್ತೊಂದು ಈ ಸೆಲೆಬ್ರೇಷನ್ ಇದೆ. ಸೊ ನಾವು ಒಂದು ಅಸೋಸಿಯೇಷನ್ ಆಗಿ ನಾವು ನಮ್ಮ ಒಂದು ಕೆನರಾ ಬ್ಯಾಂಕ್ SC/ST ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಆಗಿ ನಾವು ಮುಂದೆ ನಮ್ಮ ಒಂದು ಕಮ್ಯುನಿಟಿಗೆ ನಾವು ಒಳ್ಳೆಯದನ್ನು ಮಾಡಬೇಕಂತ ಒಂದು ವಿಚಾರ ಇದೆ. ಸೊ ನಮ್ಮ ಎಲ್ಲ ಎಂಪ್ಲಾಯೀಸ್ ಇದ್ದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಗೋ ಬ್ಯಾಕ್ ಟು ಸೊಸೈಟಿ ಆ್ಯಂಡ್ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಏನು ಗೆಲುವು ನಾವು ಸಾಧಿಸ್ತಾ ಇದ್ದೇವೆ ಮುಂದೆ, ಸೊ ಅದನ್ನು ನಾವು ಸಾಮಾಜಿಕ ಪರಿವರ್ತನೆಗಾಗಿ ನಾವು ಯೂಸ್ ಮಾಡ್ತಿದ್ದೇವೆ. ಅದನ್ನು ನಾವು ಸಮಾಜದ ಒಂದು ಏಳಿಗೆಗಾಗಿ ಬಾಬಾ ಸಾಹೇಬ್ರು ಏನೋ ಒಂದು ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿದರೆ ಅದನ್ನು ನಾವು ಇದೊಂದು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ನಾವು ನಿಭಾಯಿಸಿ ನಾವು ಸಮಾಜಕ್ಕೆ ಒಂದು ಒಳ್ಳೆಯದು ಕೊಡುಗೆ ಕೊಡ್ತೇವೆ ಅಂತ ಈ ಮುಖಾಂತರ ನಾನು ಎಲ್ಲ ನಮ್ಮ SC/ST ನೌಕರರ ಸಂಘದ ವತಿಯಿಂದ ನಾನು ಈ ದಿವಸ ಹೇಳ್ತೇನೆ. ನಾವು ಕೆನರಾ ಬ್ಯಾಂಕಲ್ಲಿ ಒಟ್ಟು 22,000 ಜನ ಎಂಪ್ಲಾಯಿಗಳಿದ್ದೇವೆ, SC/ST ಎಂಪ್ಲಾಯ್ ಇದ್ದೇವೆ. ಅದರಲ್ಲಿ 12,000 ನಾವು ನಮ್ಮ ಅಸೋಸಿಯೇಷನಲ್ಲಿದೆ. ಕೆನರಾ ಬ್ಯಾಂಕ್ SC/ST ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ 12,000 ಜನ ನಾವು ಎಂಪ್ಲಾಯೀಸ್ ಇದ್ದೇವೆ. ಸೊ ಇವತ್ತು ನಮ್ಮ ಸಂಘಕ್ಕೆ ಒಂದು ಇದರಲ್ಲಿ ನಿಮ್ಮ ಪ್ರಕಾರ ಎಷ್ಟು ಜನ ಗೆಲ್ಲಬಹುದು ನಮ್ದು ಪೆನಲ್ ಏನಿದೆ ಎಲ್ಲ ಗೆಲ್ಬಹುದು ಅಂತ ನಮಗೆ ನಿರೀಕ್ಷೆ ಇದೆ. ಅದನ್ನ ನಮ್ಗೆ ಅದು ಎಲೆಕ್ಷನ್ ಆಫೀಸರ್ ಹೇಳ್ತಾರೆ ಅದನ್ನ. ಹೌದು. ಸೊ ಮುಂದಿನ ದಿನಗಳಲ್ಲಿ ನಾವು ಒಂದು ನಮ್ಮ ಸಮಾಜಕ್ಕಾಗಿ ಬಡ ಮಕ್ಕಳಿಗೆ ಒಂದು ನಿಮಿಷ ಸೊ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು, ಯಾಕಂದರೆ ಶಿಕ್ಷಣ ಬಹಳ ಇಂಪಾರ್ಟೆಂಟು. ನಾವು ಗುಲ್ಬರ್ಗದಲ್ಲಿ ಇವತ್ತು ನಾವು ಕಮ್ಯುನಿಟಿ ಲರ್ನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೇವೆ. ಅದರ ಮುಖಾಂತರ ಸ್ಲಮ್ದಲ್ಲಿರ್ತಂಥ ಮಕ್ಕಳಿಗೆ ನಾವು ಒಂದು ಇಂಗ್ಲೀಷ್ ಕೋಚಿಂಗ್ ಕೊಟ್ಟು ಅವರು ಸಮಾಜದಲ್ಲಿ ತಮ್ಮ ಒಂದು ಕಾನ್ಫಿಡೆನ್ಸು ಮತ್ತು ಜೊತೆಗೆ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಲಮ್ದಲ್ಲಿ ಇರ್ತಂಥ ಮಕ್ಕಳಿಗೆ ನಾವು ಇವತ್ತು ಶಿಕ್ಷಣ ಕೊಡ್ತೇವೆ. ಅದನ್ನು ನಾವು ಇಡೀ ನಮ್ಮ ದೇಶ ತುಂಬ ಎಲ್ಲ ಅದನ್ನು